ತುಂಬ ಒಳ್ಳೆ ಪ್ರಶ್ನೆ. ಮದುವೆಗಿಂತ ಮುಂಚೆ ಸಂಗಾತಿಯೊಂದಿಗೆ ಯಾವ್ಯಾವ ವಿಷಯಗಳನ್ನು ಚರ್ಚಿಸಬೇಕು ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ಓಕೆ, ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟ್ ಅಂತ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲೇ ನೀವು ಕೇಳ್ತಾ ಇರ್ತೀರಾ, ನಾನು ನಿಮಗೆ ಇಷ್ಟ ಆದ್ನೇನ್ರಿ ಅಂತ. ಸೊ ಅವರು ಕೂಡ ಕೆಲವರು ಇಷ್ಟ ಆದ್ರಿ ಅಂತ ಹೇಳ್ತಾ ಇರ್ತಾರೆ, ಇನ್ನು ಕೆಲವರು ಇಷ್ಟ ಆಗಿಲ್ಲ ಅಂತಂದ್ರೆ ಅಂತ ಕೇಳ್ತಾ ಇರ್ತಾರೆ. ನೀವು ಕೂಡ ಹಾಗೇನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಕೂಡ ಜಾರಕ್ಕೆ ಉತ್ತರ ಕೊಡ್ತಾ ಇರ್ತೀರಾ. ಸೊ ಇಲ್ಲಿ ಮದುವೆ ಅನ್ನೋದು ಯಾವಾಗ ಫಿಕ್ಸ್ ಆಗುತ್ತೋ, ಸಾಮಾನ್ಯವಾಗಿ ಹುಡುಗರು ಕೇಳೋ ಒಂದೇ ಪ್ರಶ್ನೆ, ಇಷ್ಟ ಆದ್ನ, ಮುಂದೆ ನೀವು ಜಾಬ್ ಮಾಡಬೇಕು ಅಂತ ಇದ್ದೀರಾ ಇಲ್ವಾ, ಹಾಗೆ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲದನ್ನು ಕೂಡ ಹೇಳ್ಕೊಳ್ತಾ ಇರ್ತಾರೆ. ಹಾಗೆ ಅವ್ರ ಫ್ಯಾಮಿಲಿ ಬಗ್ಗೆನೂ ಕೂಡ ಕೇಳಿ ತಿಳ್ಕೊಳ್ತಾ ಇರ್ತಾರೆ. ಸೊ ಓಕೆ, ಇವತ್ತಿನ ದಿನ ಮೊಬೈಲ್ ಯುಗ. ಈ ಮೊಬೈಲ್ ಇರೋದ್ರಿಂದ ಎಲ್ಲ ಕ್ವಶನ್ ಅಂಡ್ ಆನ್ಸರ್ಸು ಈಗ ರೆಡಿನೇ ಸಿಕ್ಬಿಡ್ತವೆ. ಸೊ ಓಕೆ, ನಿಮಗೆ ಯಾವ ಕಲರ್ ಇಷ್ಟ, ಯಾವ ಚಾಕ್ಲೇಟ್ ಇಷ್ಟ, ಈ ಕ್ವಶನ್ನಿಗೆ ಏನು ಉತ್ತರ ಕೊಡ್ತಾರೆ, ಆ ಕ್ವಶನ್ ಕಳಿಸಿದರೆ ಏನು ಉತ್ತರ ಕೊಡ್ತಾರೆ ಅಂತ ಮೆಸೇಜ್ ಥ್ರೂನೇ ಸಾಮಾನ್ಯವಾಗಿ ಎಲ್ಲ ಥರದ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಬಿಟ್ಟಿರ್ತಾರೆ. ಸೊ ಓಕೆ, ಎಲ್ಲಿಗೆ ಬಂದ್ಬಿಟ್ಟಿರ್ತಾರಪ್ಪ ಅಂದರೆ, ಮದುವೆ ಆದರೆ ಸಾಕಪ್ಪ ಅನ್ನೋ ರೇಂಜಿಗೂ ಕೂಡ ಬಂದೋಗ್ಬಿಟ್ಟಿರ್ತಾರೆ. ಇನ್ನು ಯಾವ ಕ್ವಶನ್ನು ಕೂಡ ಕೇಳಲಿಕ್ಕೆ ಹೇಳಲಿಕ್ಕೆ ಉಳ್ದೇ ಇರೋದಿಲ್ಲ. ಮದುವೆ ಆದರೆ ಸಾಕಪ್ಪ ಅನ್ನೋ ರೇಂಜಿಗೆ ಪ್ರೀತಿ ಅನ್ನೋದು ಕೂಡ ಬೆಳೆದು ಬಿಟ್ಟಿರುತ್ತೆ. ಅವರು ಕೂಡ ಕೇರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ನೀವು ಡ್ಯೂಟಿಗೆ ಹೋಗ್ತಾ ಇದ್ದಂಗೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹಾಗೆ ಟೇಕ್ ಕೇರ್, ಹಾಗೆ ನಿಮಗೆ ಎಲ್ಲದನ್ನು ಕೂಡ ಜ್ಞಾಪಿಸ್ತಾ ಇರ್ತಾರೆ. ಸೊ ನಿಮಗೂ ಕೂಡ ಮಿಸ್ ಯು, ಲವ್ ಯು, ಉಮ್ಮ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಯಾವಾಗಪ್ಪ ಮದುವೆ ಡೇಟ್ ಹತ್ರ ಬರುತ್ತೆ ಅನ್ನೋಷ್ಟು ಕ್ಯೂರಿಯಾಸಿಟಿ ಹುಟ್ಟುಬಿಟ್ಟಿರುತ್ತೆ. ಆದರೂ ಕೂಡ ನೀವು ಸಿನ್ಸಿಯರ್ ಆಗಿ ಕೇಳ್ತಾ ಇದ್ದೀರಪ್ಪ ಅಂತಂದರೆ, ಹುಡುಗರು ಕೇಳೋ ಕ್ವಶನ್ನು ಇಲ್ಲ ಹುಡುಗಿಯರು ಕೇಳೋ ಕ್ವಶನ್ನಿಗೆ 90% ಮದುವೆನೇ ಆಗಲ್ಲ ಅನಿಸ್ಬಿಡುತ್ತೆ. ಓಕೆ, ಅವಾಗಲೇ ಕಟ್ಟಾಗಿ ಹೋಗ್ಬಿಡ್ತವೆ ಅನಿಸುತ್ತೆ. ಕೇಳೋ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಆ ಸಮಯ ಬಂದಾಗ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಸೊ ಓಕೆ, ಯಾವುದೇ ಒಂದು ಜೀವನ ಸಂಗಾತಿಯಾಗಿ ನಾವು ಆರಿಸ್ಕೊಳ್ತಾ ಇದ್ದೇವಪ್ಪ ಅಂತಂದರೆ ಎಲ್ಲ ಕಷ್ಟ ಸುಖಗಳು ಕೂಡ ಭಾಗಿ ಆಗ್ತಾ ಇರಬೇಕು. ಅವರಿಗೊಂದೇ ಕೇಳ್ರಿ, ಎಲ್ಲ ಕಷ್ಟ ಸುಖದಲ್ಲೂ ನನ್ನ ಜೊತೆಗೆ ಭಾಗಿಯಾಗಿರು, ಇಬ್ರು ಸೇರಿ ಅದನ್ನ ದಾಟೋಣ, ಇಬ್ರು ಸೇರಿ ಅದನ್ನ ಹೆದರ್ಸೋಣ. ಯಾವ ಕಾರಣಕ್ಕೂ ಕೂಡ ನಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಬಾರ್ದು. ಆ ರೀತಿ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೊಳ್ಳೋಣ, ಪ್ರೀತಿಯಿಂದ ಜೊತೆಯಾಗೆ ಇರೋಣ. ಹಾಗೆ ನನ್ನ ದುಡ್ಡು ನಿನ್ನ ದುಡ್ಡು ಅಂತ ಯಾವತ್ತೂ ಭೇದ ಭಾವ ಮಾಡೋದು ಬೇಡ. ಇಬ್ರು ಕೂಡ ಸಂಸಾರಕ್ಕೆ ಒಂದು ದುಡಿಯೋಣ, ಸಂಸಾರನ ಗಟ್ಟಿ ಮಾಡೋಣ, ಹಾಗೆ ಇಬ್ರು ಚೆನ್ನಾಗಿರೋಣ. ನಾವು ನಮಗೆ ಹುಟ್ಟೋ ಅಂತ ಮಕ್ಕಳಿಗೆ ಒಳ್ಳೆ ಭವಿಷ್ಯ ನಿರ್ಮಿಸೋಣ. ಸೊ ಓಕೆ, ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದಾಗ, ನಾನು ತೀರ ಕೆಳಗೆ ಬಿದ್ದಾಗ ದಯವಿಟ್ಟು ನೀನು ಅದನ್ನು ನಿಮ್ಮ ಫ್ಯಾಮಿಲಿ ಮುಂದೆ ಹೇಳಲಿಕ್ಕೆ ಹೋಗಬೇಡ. ಸೊ ನನ್ನನ್ನು ಯಾವತ್ತೂ ಕೂಡ ಚೀಪಾಗಿ ಅವರು ನೋಡೋ ರೀತಿಯಲ್ಲಿ ನಡ್ಕೋಬೇಡ. ಹಾಗೆ ನಿಮ್ಮ ರಿಲೇಷನ್ಸ್ಗಳ ಹತ್ರ ಆಗಿರ್ಬೋದು, ಯಾರ ಹತ್ರನೇ ಆಗಿರ್ಬೋದು,
ನನ್ನ ವೀಕ್ನೆಸ್ಗಳನ್ನ ಹೇಳಿಬಿಟ್ಟು ತಮಾಷೆ ಮಾಡೋದಾಗಲಿ, ಹಾಗೆ ನನ್ನ ಗ್ರೋತು, ನನ್ನ ಒಂದು ನೋವು, ಹತಾಶೆ, ದುಃಖ ಏನೇ ಇರ್ಬೋದು ಅದನ್ನು ಎಲ್ಲರ ಹತ್ರನೂ ಶೇರ್ ಮಾಡಲಿಕ್ಕೆ ಹೋಗಬೇಡ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಕಷ್ಟಗಳು, ಸುಖ ದುಃಖಗಳು ಎಲ್ಲವೂ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇಬ್ಬರು ಸೇರಿಬಿಟ್ಟು ಅದನ್ನು ದಾಟಬೇಕಾಗಿರುತ್ತೆ. ನಾನು ಸ್ವಲ್ಪ ಬಿದ್ದುಬಿಟ್ಟೆ, ಸ್ವಲ್ಪ ವೀಕ್ ಆಗಿದ್ದೀನಿ ಅಂದ ತಕ್ಷಣವೇ ನಿನ್ನ ಫ್ಯಾಮಿಲಿಯಲ್ಲಿ ನನ್ನ ಹೆಸರನ್ನು ಕೆಡೋ ರೀತಿಯಲ್ಲಿ ನೀನು ಯಾವತ್ತೂ ಕೂಡ ನಡ್ಕೋಬೇಡ. ಯಾಕಪ್ಪ ಅಂತಂದರೆ ಅವರು ನಿನಗೆ 20-25 ವರ್ಷ ಮಾತ್ರ ಜೀವನ ಕೊಟ್ಟಿರ್ತಾರೆ. ನಾನು ನಿನಗೆ ಇನ್ನುಳಿದ ಎಲ್ಲ ಜೀವನನೂ ಕೂಡ ನಿನ್ನ ಜೊತೆ ಕಳಿಬೇಕಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ನೀನು ನನ್ನ ಬಗ್ಗೆ ಕೇವಲವಾಗಿ ನಿಮ್ಮ ತವ್ರ ಮನೆಗಳಲ್ಲಿ ಬಿಂಬಿಸ್ಬಿಟ್ಟೆ ಅಂತಂದರೆ, ಸೊ ಅಲ್ಲಿ ಯಾವತ್ತೂ ಕೂಡ ನೀನು ಚೆನ್ನಾಗಿರೋದಿಲ್ಲ, ನಾನು ಚೆನ್ನಾಗಿರೋದಿಲ್ಲ. ಸೊ ಯಾವತ್ತೂ ಕೂಡ ಇಬ್ಬರು ಒಬ್ರನ್ನೊಬ್ರು ಬಿಟ್ಟು ಕೊಡಲಿಲ್ಲಾರ್ದಷ್ಟು ಜೀವನ ನಡೆಸೋಣ, ಸಾಧಿಸೋಣ, ಗೆಲ್ಲೋಣ. ಓಕೆ, ಇಲ್ಲಿ ಕೇಳೋದಕ್ಕೂ ಹೇಳೋದಕ್ಕೂ ಏನೂ ಇಲ್ಲ. ಎಲ್ಲ ಸಮಯದಲ್ಲೂ ನಿನ್ನ ನನ್ನ ಸಂಗಾತಿ ಆಗಿರು, ನನ್ನ ಜೊತೆಗಾತಿ ಆಗಿರು, ನನಗೆ ಬೆಸ್ಟ್ ಫ್ರೆಂಡ್ ಆಗಿರು, ನನಗೆ ವೆಲ್ ವಿಷರ್ ಆಗಿರು. ನಿನ್ನ ಧೈರ್ಯನೇ ನನ್ನ ಧೈರ್ಯ. ನೀನೊಬ್ಬಳು ನನ್ನ ಜೊತೆ ಇದ್ದರೆ ನಾನು ಇಡೀ ಪ್ರಪಂಚನೇ ಬೇಕಾದ್ರೆ ಗೆಲ್ತೀನಿ. ನಿನ್ನ ಪ್ರೀತಿ ಯಾವತ್ತೂ ಕೂಡ ನನ್ನ ಮೇಲೆ ಕಡಿಮೆ ಆಗಬಾರ್ದು. ಯಾವಾಗ ನಿನ್ನ ಪ್ರೀತಿ ಕಡಿಮೆ ಆಗುತ್ತೋ ನನ್ನ ಒಂದು ಶಕ್ತಿ ಕುಂದುಬಿಡುತ್ತೆ, ನಾನು ವೀಕ್ ಆಗಿಬಿಡ್ತೀನಿ. ಸೊ ಇಷ್ಟು ಸಾವಿರ ಲಕ್ಷ ಜನಸಂಖ್ಯೆಯಲ್ಲಿ ನಾನು ನಿನ್ನೊಬ್ಬಳಿಗೆ ತಾಳಿ ಕಟ್ತಾ ಇದ್ದೀನಿ, ಅದು ಸಾವಿರಾರು ಜನದ ಎದುರಿಗೆ ಕಟ್ತಾ ಇದ್ದೀನಿ. ದಯವಿಟ್ಟು ಯಾವ ಕಾರಣಕ್ಕೂ ಕೂಡ ನಿನ್ನನ್ನು ಕೈ ಬಿಡಬೇಡ, ನನ್ನನ್ನು ಸೋಲಿಕ್ಕೆ ಬಿಡಬೇಡ. ಸೊ ನಾನು ಗೆದ್ದೇ ಗೆಲ್ತೀನಿ, ಇಬ್ಬರು ಸೇರಿ ಗೆಲ್ಲೋಣಂತೆ. ಸೊ ನನ್ನ ಫ್ಯಾಮಿಲಿ ಬೇರೆ ಅಲ್ಲ, ನಿನ್ನ ಫ್ಯಾಮಿಲಿ ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಬದುಕೋಣ, ಬಾಳೋಣ, ಸಾಧಿಸಿ ತೋರಿಸೋಣ. ನೀನೊಬ್ಬಳು ನನ್ನ ಜೊತೆ ಇದ್ದರೆ ನನಗೆ ಆನೆ ಬಲ ಅನ್ನೋ ಒಂದು ಕೆಲವೊಂದು ಮಾತುಗಳನ್ನು ನೀವು ಪ್ರೀತಿಯಿಂದನೇ ಹೇಳಬೇಕಾಗಿರುತ್ತೆ. ಹಾಗೆ ಅವರು ಕೂಡ ಅದನ್ನು ನಡೆಸ್ಬಿಟ್ರು. ಆ ಥರ ಇಬ್ಬರು ನಡ್ಕೊಂಡು ಬಿಟ್ರಿ ಅಂತಂದರೆ ಯಾವ ಕಾರಣಕ್ಕೂ ಕೂಡ ಯಾವ ಸಂಸಾರಗಳು ಕೂಡ ಹಾಳು ಆಗೋದಿಲ್ಲ. ಇಲ್ಲೇನಪ್ಪ ಅಂತಂದರೆ ಸಂಸಾರ ಹಾಳು ಮಾಡಲಿಕ್ಕೆ ನೂರಾರು ಜನ ಕಾಯ್ತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ತಪ್ಪಿಸ್ಕೊಂಡು ನೀವು ಒಳ್ಳೆ ಜೀವನನ ಕಟ್ಕೋಬೇಕಾಗಿರುತ್ತೆ. ಯಾವಾಗ ನಾನೆಚ್ಚು ನೀನೆಚ್ಚು ಅನ್ನೋ ಒಂದು ಅಹಂಕಾರ, ಹಮ್ಮು ಇವೆಲ್ಲ ಯಾರು ಬೆಳೆಸ್ಕೊಳ್ತಾರೋ ಖಂಡಿತವಾಗ್ಲೂ ಸಂಸಾರಗಳು ಹಾಳಾಗ್ತಾ ಇರ್ತವೆ. ಹಾಗೆ ಜೊತೆಗಿದ್ರೂ ಕೂಡ ಯಾವ ಪ್ರೀತಿ ವಿಶ್ವಾಸನೂ ಕೂಡ ಇರೋದಿಲ್ಲ. ಒಬ್ರದೊಬ್ರು ವ್ಯಾಲ್ಯೂಸ್ ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು. ಹಾಗೇನಾದರೂ ಬಿಟ್ಟು ಕೊಡೋ ಅಭ್ಯಾಸ ಇತ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ಯಾವ ಪ್ರೀತಿನೂ ಕೂಡ ಜಾಸ್ತಿ ದಿನ ಉಳಿಯೋದಿಲ್ಲ. ಸುಮ್ಮನೆ ನಾಮಕೆ ವಾಸ್ತೆ ಮಾತ್ರ ಗಂಡ ಹೆಂಡತಿ ಅನ್ಸ್ಕೊತಾ ಇರ್ತಾರೆ. ನಿಜವಾದ ಪ್ರೀತಿ ಅನ್ನೋದು ಸತ್ತೋಗ್ಬಿಡ್ತಾ ಇರುತ್ತೆ. ಹಾಗಾಗಿ ಕಷ್ಟನೋ ಸುಖನೋ, ಬಡತನನೋ ಶ್ರೀಮಂತಿಕೆನೋ ಹೇಗಾದರೂ ಇರಲಿ ಬಾಳಿ ಬದುಕಿ ತೋರಿಸ್ಬೇಕಾಗಿರುತ್ತೆ. ಹಾಗೆ ಹುಟ್ಟ ಮಕ್ಕಳ ಒಂದು ಭವಿಷ್ಯನೂ ಕೂಡ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಸಂಸಾರಗಳು ಸ್ಟ್ರಾಂಗ್ ಆಗೋದು ಪ್ರೀತಿ ವಿಶ್ವಾಸದಿಂದ ಮಾತ್ರ. ಅವೆರಡೂ ಕೂಡ ಕಳ್ಕೊಂಡ್ರೆ ಯಾವ ಶ್ರೀಮಂತಿಕೆ ಇದ್ರೇನು, ಯಾವ ಬಡತನ ಇದ್ರೇನು, ಸೊ ಯಾರು ಎಷ್ಟೇ ಉನ್ನತವಾದ ಕೆಲಸ ಕಾರ್ಯದಲ್ಲಿದ್ರೇನು ಎಲ್ಲವೂ ಕೂಡ ವ್ಯರ್ಥ ಅನ್ಸ್ಕೊಳ್ತಾ ಇರ್ತವೆ. ಈ ಬ್ಯೂಟಿ ಅನ್ನೋದು ಕೂಡ ಮಾಸ್ ಹೋಗ್ತಾ ಇರುತ್ತೆ. ಸೊ ಎಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಕಟ್ಕೊಂಡಂಥವ್ರಿಗೆ ಒಬ್ರಿಗೊಬ್ರು ಧೈರ್ಯ, ಆಶ್ರಯ
ಮತ್ತು ನಂಬಿಕೆ, ಹಾಗೆ ಒಬ್ರನ್ನೊಬ್ರು ಬಿಟ್ಟು ಕೊಡಲಾರದಷ್ಟು ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡ್ಬಿಟ್ರಿ ಅಂತಂದರೆ ಯಾರೂ ಕೂಡ ಇಲ್ಲಿ ಸೋಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಕೇಳ್ರಿ, ಯಾವಾಗಲೂ ಕೂಡ ನನಗೆ ಸಪೋರ್ಟಿವ್ ಆಗಿರು, ನನ್ನ ಜೊತೆ ಇರು, ನಂಬಿಕೆ ದ್ರೋಹ ಯಾವತ್ತೂ ಮಾಡಬೇಡ ಅಂತ ಕೇಳ್ರಿ. ಅಷ್ಟು ಸಾಕು ನೀವು ಗೆಲ್ಲಲಿಕ್ಕೆ, ನೀವಿಬ್ಬರು ಸಂತೋಷವಾಗಿ ಬಾಳಲಿಕ್ಕೆ, ನಿಮ್ಮ ಫ್ಯಾಮಿಲಿನ ನೀವು ಉದ್ಧಾರ ಮಾಡಿಕೊಳ್ಳಿಕ್ಕೆ, ಹಾಗೆ ನೀವು ಕೂಡ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಗೌರವ ಎಲ್ಲದನ್ನೂ ಸಂಪಾದಿಸ್ಕೊಳ್ಳಿಕ್ಕೆ ಮುಖ್ಯ ಏನಪ್ಪ ಅಂತಂದರೆ ನಂಬಿಕೆ. ಸೊ ಆ ನಂಬಿಕೆ ಅನ್ನೋದು ಒಂದು ಇಬ್ಬರಲ್ಲೂ ಹುಟ್ಟುಬಿಡ್ತು, ಇಬ್ಬರು ಉಳಿಸ್ಕೊಂಬಿಟ್ರಿ ಅಂತಂದರೆ ಮತ್ತೇನು ಕೂಡ ಅವ್ರ ಹತ್ರ ಕೇಳೋದಾಗಲಿ ತಿಳ್ಕೊಳ್ಳೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.